ಇದೊಂದು ಅಂದರೆ ಪ್ರಸ್ತುತ ಸಮಾಜದಲ್ಲಿ ನಡೀತಿರೋ ಒಂದಷ್ಟು ಘಟನೆಗಳೇ ಈ ಸಿನಿಮಾ ಅಂತ ಯಾರೋ ಒಂದು ಕಮೆಂಟ್ ಹಾಕಿದ್ರು. ಸೊ ಅಫ್ಕೋರ್ಸ್ ಈ ಥರ ಫ್ಲರ್ಟು, ಹನಿ ಟ್ರ್ಯಾಪು, ಮನಿ ಟ್ರ್ಯಾಪು ಎಲ್ಲವೂ ಕೂಡ ಸದ್ಯದಲ್ಲಿ ನಡೀತಾ ಇದೆ. ಸೊ ಈಗ ಎಷ್ಟು ಕನೆಕ್ಟ್ ಆಗುತ್ತೆ ಸರ್ ಈಗಿನ ಸಮಾಜಕ್ಕೆ ಇದು? ನೋಡಿ, ನೀವು ನೋಡ್ತಾ ಇರೋ ಹಂಗೆ ಈ ನಡುವೆ ನಾನು ನಿಮ್ಮ ನ್ಯೂಸ್ ಚಾನಲ್ಗಳನ್ನೇ ನೋಡ್ತಿರ್ತೀವಿ. ಯಾವುದೋ ಒಂದು ಪೆನ್ ಡ್ರೈವ್ ಕೇಸು, ಇನ್ನೊಂದು ಯಾವುದೋ ಒಂದು ದುಡ್ಡು ತೊಗೊಂಡು ಮೋಸ ಮಾಡಿದ್ರು, ಅಥವಾ ಇನ್ನೊಂದು ಯಾವುದೋ ರಿಲೇಷನ್ಶಿಪ್ನಲ್ಲಿದ್ವಿ, ಇದಾಯಿತು ಅದಾಯಿತು, ಇದೆಲ್ಲ ತುಂಬ ನೋಡ್ತಿದ್ದೀರ. ಇದಿಷ್ಟೂ ಈಗಿಂದಲ್ಲ, ತುಂಬ ಕಾಲಗಳಿಂದ ನಡ್ಕೊಂಡು ಬಂದಿರೋದು. ಈಗ ತುಂಬ ಆ್ಯಕ್ಸಸ್ ಇರೋದಕ್ಕೆ ಮೀಡಿಯಾಗೆ ಇದೆಲ್ಲ ಮುಂದ್ಗಡೆ ಬರ್ತಾಯಿದೆ. ಸೊ ಇದಿಷ್ಟನ್ನು ಒಂದು ಕಡೆ ಹಾಕಿ, ಒಂದು ಸಿನಿಮಾನಲ್ಲಿ ಹಾಕಿ, ಅದರಲ್ಲಿರೋವಂಥ ಎಂಟರ್ಟೈನ್ಮೆಂಟು, ಅದರಲ್ಲಿರೋವಂಥ ಒಂದು ಔಟ್ಪುಟ್ನ ನಿಮಗೆ ತೋರಿಸಿದಾಗ ಯು ವಿಲ್ ಫೀಲ್ ಎಂಟರ್ಟೈನ್ಡ್. ಜೊತೆಗೆ ನಮ್ಮ ಗಿರಿ ಅವ್ರದ್ದು ಒಂದು ಕಾಮಿಡಿ ಟೈಮಿಂಗು, ಒಂದು ಡೈಲಾಗ್ಗಳು, ಅವ್ರದ್ದೊಂದು ಪರ್ಫಾರ್ಮೆನ್ಸು, ನಮ್ಮ ಚಂದನ್ ಅವ್ರದ್ದು ಒಂದಷ್ಟು ಸೂಪರ್ಬ್ ಆಗಿರೋ ಒಂದಷ್ಟು ಡೈಲಾಗ್ಸು, ಪರ್ಫಾರ್ಮೆನ್ಸು, ಸುದೀಪ್ ಸರ್ ಹಾಡು ಎಲ್ಲ ಮಿಕ್ಸ್ ಆಗಿ ದಿಸ್ ಇಸ್ ಲೈಕ್ ಬಿಕಮ್ ಅ ಟೋಟಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್. ಸೊ ಕೊಡೋ 200 ರೂಪಾಯಿಗೆ ನಿಮಗೆ 1 ರೂಪಾಯಿನೂ ಎಲ್ಲೂ ಛೆ ಅನಿಸೋದಿಲ್ಲ, ವಾವ್ ಅನಿಸುತ್ತೆ. ನಾನು ಆವಾಗಿಂದನೂ ಹೇಳ್ತಿರೋದಿದೆ, ದ್ಯಾನ್ ವಿ ಟೆಲಿಂಗ್ ಅಬೌಟ್ ದ ಮೂವಿ. ನಮ್ಮ ಸಿನಿಮಾ ಬಂದು ನೋಡಿ ಎಲ್ಲರೂ ಅದನ್ನೇ ಹೇಳ್ತಾರೆ, ನಮ್ಮ ಸಿನಿಮಾ ಚೆನ್ನಾಗಿದೆ, ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ. ಒಂದು ಸಲ ಒಬ್ಬರನ್ನ ಯಾರಾದರೂ ನಿಮ್ಮ ಫ್ರೆಂಡ್ನ ಕಳಿಸಿ ನೋಡಿ, ಅವ್ರ ಹತ್ರ ರಿವ್ಯೂ ತೊಗೊಂಡು ಆಮೇಲೆ ಸಿನಿಮಾ ನೋಡಿ. ಸರ್, ಈ ಫ್ಲರ್ಟ್ ಅನ್ನೋದು ಲೈಫಲ್ಲಿ ಬೇಕಾ ಬೇಡವಾ ನಿಮ್ಮ ಪ್ರಕಾರ? ಫ್ಲರ್ಟ್ ಈಸ್ ವೆರಿ ಮಚ್ ರಿಕ್ವೈರ್ಡ್. ಹೆಂಗೆ ಅಂದರೆ ದೆರ್ ಆರ್ ಡಿಫ್ರೆಂಟ್ ಕೈಂಡ್ ಆಫ್ ಫ್ಲರ್ಟಿಂಗ್ ನೇಚರ್ಸ್. ಅಂದರೆ ಸೀರಿಯಸ್ ಆಗಿ ಫ್ಲರ್ಟ್ ಮಾಡ್ತಾರೆ ಕೆಲವರು ಜಸ್ಟ್ ಹೆಲ್ದಿ ಫ್ಲರ್ಟಿಂಗ್ ಮಾಡ್ತಾರೆ. ನಾಟ್ ಓನ್ಲಿ ದ್ಯಾಟ್, ನಾವು ಸ್ಟೂಡೆಂಟ್ಸ್ ಇದ್ದಾಗ ನಮ್ಮ ಟೀಚರ್ಸ್ ಜೊತೆ ಫ್ಲರ್ಟ್ ಮಾಡ್ತಿದ್ವಿ. ಸೊ ಫ್ಲರ್ಟ್ ಅನ್ನೋದಕ್ಕೆ ಒಂದೇ ಅರ್ಥ ಬರೋದಿಲ್ಲ. ಇಟ್ ಬಿಕಮ್ಸ್ ದ ಪ್ರಾಸ್ಪೆಕ್ಟಿವ್ ಆಫ್ ವಾಟ್ ಯು ಆರ್ ಡೂಯಿಂಗ್ ವಿತ್ ಹೂಮ್ ಯು ಆರ್ ಡೂಯಿಂಗ್. ಸೊ ಫ್ಲರ್ಟ್ ಅನ್ನೋದು ಬೇಕು. ಇದೊಂದು ಅಂದರೆ ಪ್ರಸ್ತುತ ಸಮಾಜದಲ್ಲಿ ನಡೀತಿರೋ ಒಂದಷ್ಟು ಘಟನೆಗಳೇ ಈ ಸಿನಿಮಾ ಅಂತ ಯಾರೋ ಒಂದು ಕಮೆಂಟ್ ಹಾಕಿದ್ರು. ಸೊ ಅಫ್ಕೋರ್ಸ್ ಈ ಥರ ಫ್ಲರ್ಟು, ಹನಿ ಟ್ರ್ಯಾಪು, ಮನಿ ಟ್ರ್ಯಾಪು ಎಲ್ಲವೂ ಕೂಡ ಸದ್ಯದಲ್ಲಿ ನಡೀತಾ ಇದೆ. ಸೊ ಈಗ ಎಷ್ಟು ಕನೆಕ್ಟ್ ಆಗುತ್ತೆ ಸರ್ ಈಗಿನ ಸಮಾಜಕ್ಕೆ ಇದು? ನೋಡಿ, ನೀವು ನೋಡ್ತಾ ಇರೋ ಹಂಗೆ ಈ ನಡುವೆ ನಾನು ನಿಮ್ಮ ನ್ಯೂಸ್ ಚಾನಲ್ಗಳನ್ನೇ ನೋಡ್ತಿರ್ತೀವಿ. ಯಾವುದೋ ಒಂದು ಪೆನ್ ಡ್ರೈವ್ ಕೇಸು, ಇನ್ನೊಂದು ಯಾವುದೋ ಒಂದು ದುಡ್ಡು ತೊಗೊಂಡು ಮೋಸ ಮಾಡಿದ್ರು, ಅಥವಾ ಇನ್ನೊಂದು ಯಾವುದೋ ರಿಲೇಷನ್ಶಿಪ್ನಲ್ಲಿದ್ವಿ, ಇದಾಯಿತು ಅದಾಯಿತು, ಇದೆಲ್ಲ ತುಂಬ ನೋಡ್ತಿದ್ದೀರ. ಇದಿಷ್ಟೂ ಈಗಿಂದಲ್ಲ, ತುಂಬ ಕಾಲಗಳಿಂದ ನಡ್ಕೊಂಡು ಬಂದಿರೋದು. ಈಗ ತುಂಬ ಆ್ಯಕ್ಸಸ್ ಇರೋದಕ್ಕೆ ಮೀಡಿಯಾಗೆ ಇದೆಲ್ಲ ಮುಂದ್ಗಡೆ ಬರ್ತಾಯಿದೆ. ಸೊ ಇದಿಷ್ಟನ್ನು ಒಂದು ಕಡೆ ಹಾಕಿ, ಒಂದು ಸಿನಿಮಾನಲ್ಲಿ ಹಾಕಿ, ಅದರಲ್ಲಿರೋವಂಥ ಎಂಟರ್ಟೈನ್ಮೆಂಟು, ಅದರಲ್ಲಿರೋವಂಥ ಒಂದು ಔಟ್ಪುಟ್ನ ನಿಮಗೆ ತೋರಿಸಿದಾಗ ಯು ವಿಲ್ ಫೀಲ್ ಎಂಟರ್ಟೈನ್ಡ್.